ನೀವೇನ್ ಮೇಲ್ಗಡೆ ನೋಡ್ತಿದ್ದೀರಲ್ಲ ವಿಡಿಯೋ, ಅದು ಇವತ್ತಷ್ಟೇ ನವೀನ್ ಅವರು ತನ್ನ ಇನ್ಸ್ಟಾಗ್ರಾಮ್ ಖಾತೆ ಒಳಗಡೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ನವೀನ್ ಅಂದ್ರೆ ಯಾರು ಅಂತ ಅಂದ್ರೆ ತೆಲುಗು ಸಿನಿಮಾ ಆಕ್ಟರ್. ಅಂಡ್ ವಿಷಯ ಏನು ಅಂತ ಅಂದ್ರೆ ಮೈತ್ರಿ ಮೂವೀಸ್ ಮೇಕರ್ಸ್ ಅವ್ರು ಏನಿದಾರಲ್ಲ, ಅಂದ್ರೆ ಈಗ NTR ಅವ್ರಿಗೆ ಡ್ರ್ಯಾಗನ್ ಮೂವಿ ಮಾಡ್ತಿರೋದು, ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡ್ತಿರೋದು ಎಲ್ಲರಿಗೂ ಗೊತ್ತು. ಸೊ ಈ ಮೂವಿನ ಪ್ರೊಡ್ಯೂಸ್ ಮಾಡಿರುವಂತ ಪ್ರೊಡಕ್ಷನ್ ಹೌಸ್ ಎಲ್ಲಾ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಗಳನ್ನ ಕರೆದಿ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಸೊ ಈ ಒಂದು ಮೀಟಿಂಗ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಅಂದ್ರೆ ನೆಕ್ಸ್ಟ್ ಮೈತ್ರಿ ಮೂವೀಸ್ ಮೇಕರ್ಸ್ ಅವರು ಏನಿದಾರಲ್ಲ, ಸೊ ನೆಕ್ಸ್ಟ್ ಮಾಡುವಂತ ಮೂವಿಗಳು ಡೈರೆಕ್ಟರ್ಸ್ ಯಾರು ಇರ್ತಾರೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿದ್ದಾರೆ. ಸೊ ಈಗ ಯಾರು ಬಿಗ್ಗೆಸ್ಟ್ ಡೈರೆಕ್ಟರ್ಸ್ ಗಳು ಯಾರು ಇದಾರಲ್ಲ, ಸೊ ಇವರೇನೆ ನೆಕ್ಸ್ಟ್ ತೆಲುಗು ಇಂಡಸ್ಟ್ರಿಯ ಮೈತ್ರಿ ಮೂವೀಸ್ ಮೇಕರ್ಸ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಡೈರೆಕ್ಟ್ ಮಾಡ್ತಿರುವಂತ ಡೈರೆಕ್ಟರ್ಸ್ ಗಳು. ಸೊ ಒಂದು ಖುಷಿ ವಿಷಯನೇ, ಯಾಕಂದ್ರೆ ದೊಡ್ಡ ಪ್ರೊಡಕ್ಷನ್ ಹೌಸ್, ಸೊ ದೊಡ್ಡ ಡೈರೆಕ್ಟರ್ ಗಳನ್ನ ಹಾಕೊಂಡು ದೊಡ್ಡ ಸಿನಿಮಾಗಳನ್ನ ಮಾಡ್ತಿದೆ. ಬಟ್ ಇದ್ರೊಳಗಡೆ ದುಃಖದ ವಿಷಯ ಏನು ಅಂತ ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಪ್ರಶಾಂತ್ ನೀಲ್ ಅವರು ಅಂಡ್ ರಿಷಬ್ ಶೆಟ್ಟಿ ಅವರು, ಸೊ ಇವರು ಕೂಡ ಅದರಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಡ್ ಈಗ ಆಲ್ರೆಡಿ ಪ್ರಶಾಂತ್ ನೀಲ್ ಅವರು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಆಲ್ರೆಡಿ ಜಂಪ್ ಆಗ್ಬಿಟ್ಟಿದ್ದಾರೆ. ಬಟ್ ರಿಷಬ್ ಶೆಟ್ಟಿ ಅವರು ನಮ್ಮ ರಾಜ್ಯದಲ್ಲೇ ಇರ್ತಾರೆ ಅಂಡ್ ನಮ್ಗೆ ಕನ್ನಡ ಸಿನಿಮಾಗಳನ್ನ ನೋಡಕ್ಕೆ ಅಂಡ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಅಂಡ್ ಇವಾಗ ಅವರು ಬೇರೆ ಭಾಷೆಗೆ ಹೋಗಿ ಅಲ್ಲಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಅಂಡ್ ಬೇರೆ ಇಂಡಸ್ಟ್ರಿಯ ಪ್ರೊಡಕ್ಷನ್ ಹೌಸ್ ಗೆ ಇವರು ಒಂದು ಸೈನ್ ಮಾಡಿದ್ದಾರೆ ಅಂತ ವಿಷಯ ಕೇಳ್ಪಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ.